ನೀವು ಜಾನಪದ ಲೋಕದೊಳಗಡೆ ಇದ್ದು ಸುಮಾರು ವರ್ಷಗಳ ಕಳೆದು ಹಾಂ ರೀ ತಮ್ಮ ಮ್ಯಾಗ ಯಾವುದೇ ಆರೋಪ ಬರಲಿಲ್ಲ, ಯಾರ ಜೊತೆನೂ ತಾವು ಅಸಭ್ಯವಾಗಿ ವರ್ತನೆ ಮಾಡಲಿಲ್ಲ. ಹಾಂ ರೀ ಈಗ ನಮಗ ಬಂದ ಮಾಹಿತಿ ಪ್ರಕಾರ ಮ್ಯೂಸಿಕ್ ಮೈಲಾರಿ ಅನ್ನೋರು ಯಾವುದೋ ಒಂದು ಹುಡುಗಿನ ಅತ್ಯಾಚಾರ ಮಾಡ್ಯಾರ ಅನ್ನುವಂಥದ್ದು ಒಂದು ಮಾಹಿತಿ ಈಗ ಬರಾಕತೈತ್ರಿ ನಮಗ. ಇಲ್ಲಿ ಹೌದ್ರಿ ಬರಾಕತ್ತೈತಿ. ನಮ್ಮ ಬಾಗಲಕೋಟೆ ಜಿಲ್ಲೆಯ ಮಾಲಿಂಗ್ಪುರ ಸ್ಟೇಷನ್ದಾಗ ಏನೋ ಪ್ರಕರಣ ದಾಖಲಾಗೈತತ್ರಿ. ಹೌದ್ರಿ ಅದಕ್ಕೆ ಏನ್ ತಾವು ಹೇಳಕ್ ಬಯಸ್ತೀರಿ ಈ ಸಂದರ್ಭದಾಗ? ಜನ ಮ್ಯಾಲ ಅಭಿಮಾನ ಇಟ್ಟಿರ್ತಾರ, ಪ್ರೀತಿ ಇಟ್ಟಿರ್ತಾರ. ಹಿರಿಯ ಕಲಾವಿದ್ರ ನಾವು ಮಾಡ್ಕೊತ ಹೋದ್ವಿ ಅಂದ್ರೆ ನಮ್ಮ ಹಿಂದೆ ನಾವು ತೀರ ಮಾಡ್ಕೊತ ಬರ್ತಾರ. ಅದಕ್ಕೆ ಅದೊಂದು ಶಾಕಿಂಗ್ ನ್ಯೂಸ್ ನಮಗ್ ಬಂತು. ಎಡವಟ್ ಮೇಲ್ಗಳ ಎಡವಟ್ನ ಮಾಡ್ಕೊತಾರ ಮೈಲಾರಿ ಅವರು. ಆಮೇಲೆ ಅಂಬೇಡ್ಕರ್ ಬಗ್ಗೆ ಮಾತಾಡೋರು, ಅಂಬೇಡ್ಕರ್ ಬಗ್ಗೆ ಹಾಡಾನು ಬರೆದ್ರು. ಇಲ್ಲ ನಾವೆಲ್ಲ ಪ್ರೀತಿ ಗೌರವನ ಅವ್ರು ಕೊಟ್ಟಿವಿ, ಸಮಾಜ ಕೊಟ್ಟಿತು, ಎಲ್ಲ ದಲಿತ ಸಮ ಕ್ಷಮೆನೂ ಮಾಡಿತವ್ರನ್ನ. ಅದಾದ ನಂತರ ಮತ್ತೆ ಇಂಥ ಎಡವಟ್ಟುಗಳು ಮಾಡ್ಕೊಳಕತ್ತಾರ. ಏನ ಬಯಸ್ತೀರಿ ಅಂತ ಇದ್ರ ಬದಲು? ಆಗ ಎಚ್ಚೆತ್ತುಕೊಳ್ಬೇಕಾಗಿತ್ರಿ ನಾವು. ಹ್ಮ್ ಇಲ್ಲ ರೀ, ಅಂಬೇಡ್ಕರ್ ಇದ್ರಾಗ ಸ್ವಲ್ಪ ಎಚ್ಚೆತ್ಕೊಂಡು ಜಾತಿ ವಿಷಯ ಬರೋಬಾರ್ದಾಗಿತ್ತು, ಕಲಾವಿದ್ರೊಳಗ ಅದನ್ನ ತೆಗಿಬಾರ್ದಾಗಿತ್ತು. ಆ ಘಟನೆ ಆದ್ಮೇಲೆ ಇಂಥ ಇನ್ನೊಂದ್ಸಲ ಆಗ್ಬಾರ್ದಲ್ಲ ಅಂತ ವಿಚಾರ ಆಗಿರ್ಬೇಕಾಗಿತ್ರಿ ನಾವು. ನೀವು ಜಾನಪದ ಲೋಕದೊಳಗಡೆ ಇದ್ದು ಸುಮಾರು ವರ್ಷಗಳ ಕಳೆದು ಹಾಂ ರೀ ತಮ್ಮ ಮ್ಯಾಗ ಯಾವುದೇ ಆರೋಪ ಬರಲಿಲ್ಲ, ಯಾರ ಜೊತೆನೂ ತಾವು ಅಸಭ್ಯವಾಗಿ ವರ್ತನೆ ಮಾಡಲಿಲ್ಲ. ಹಾಂ ರೀ ಈಗ ನಮಗ ಬಂದ ಮಾಹಿತಿ ಪ್ರಕಾರ ಮ್ಯೂಸಿಕ್ ಮೈಲಾರಿ ಅನ್ನೋರು ಯಾವುದೋ ಒಂದು ಹುಡುಗಿನ ಅತ್ಯಾಚಾರ ಮಾಡ್ಯಾರ ಅನ್ನುವಂಥದ್ದು ಒಂದು ಮಾಹಿತಿ ಈಗ ಬರಾಕತೈತ್ರಿ ನಮಗ. ಇಲ್ಲಿ ಹೌದ್ರಿ ಬರಾಕತ್ತೈತಿ. ನಮ್ಮ ಬಾಗಲಕೋಟೆ ಜಿಲ್ಲೆಯ ಮಾಲಿಂಗ್ಪುರ ಸ್ಟೇಷನ್ದಾಗ ಏನೋ ಪ್ರಕರಣ ದಾಖಲಾಗೈತತ್ರಿ. ಹೌದ್ರಿ ಅದಕ್ಕೆ ಏನ್ ತಾವು ಹೇಳಕ್ ಬಯಸ್ತೀರಿ ಈ ಸಂದರ್ಭದಾಗ? ಏನಂತ ಹೇಳ್ಬೇಕ್ರಿ ನಾನು? ತಾವು ಹಿರಿಯ ಕಲಾವಿದ್ರು. ಈಗ ಈ ನಿಮ್ ಜನರೇಷನ್ ಒಳಗನ ತಾವು ದೊಡ್ಡ ಕಲಾವಿದ್ರು. ತಾವು ತಮಗಿರುವಷ್ಟು ಫ್ಯಾನ್ ಫಾಲೋವಿಂಗ್ ಬಹುಶಃ ಯಾರಿಗೂ ಇಲ್ಲ. ನಿಮ್ಮ ಹಾಡುಗಳನ್ನೆಲ್ಲ ಹಾಡ್ತಿದ್ದವ ಮೈಲಾರಿ. ಹೌದು ಬೇರೆ ಬೇರೆಯವ್ರ ಹಾಡುಗಳನ್ನ ನಾವು ಮಾಡ್ತಿದ್ದ. ಒಂದ್ ನಡ್ಬಾರಕ್ಕೊಮ್ಮೆ ಮುತ್ತು ಅವ್ರ ಜೊತೆ ಏನೋ ಒಂದು ಕ್ಲಿಕ್ ಮಾಡ್ಕೊಂಡ. ಆಮೇಲೆ ಹೊಲಸು ಹೊಲಗೇರಿ ಅಂತ ಹೇಳಿ ಏನೋ ಒಂದು ಹೇಳಿಕೆ ಕೊಟ್ಟು ಆಮೇಲೆ ಎಲ್ಲಾರನು ಕ್ಷಮೆ ಕೇಳ್ದ. ಹ್ಮ್. ಈ ತರ ಎಲ್ಲ ಘಟನೆಗಳಾಗಿ ಅವ್ರು ಏನ ತಾವು ಹಿರಿಯ ಕಲಾವಿದರಾಗಿ ಏನ್ ಹೇಳ್ತೀರಿ ನಮ್ಮ ನ್ಯೂಸ್ ಚಾನಲ್ಗೆ? ನಾನು ಏನ್ ಹೇಳ್ಬೇಕ್ರಿ, ನಾನು ಎಷ್ಟರ ಮಟ್ಟಿಗೆ ಕರೆಯಬೇಕು, ಎಷ್ಟರ ಮಟ್ಟಿಗೆ ಸುಳ್ಳು ಅನ್ಬೇಕು, ಏನಾಗೈತಿ ಏನಂಬುದು ಅವ್ರಿಗೆ ಗೊತ್ತ್ರಿ. ಅದಂತೂ ತನಿಖೆ ಒಳಗೆ ಗೊತ್ತಾಗತ್ರಿ ಸತ್ಯಾಸತ್ಯತೆ. ಆಮೇಲೆ ಇನ್ನೊಂದ್ ಏನಂದ್ರೆ ವಿಶೇಷ ಇದ್ರೊಳಗ ಆ ಹುಡುಗಿನ ಆಲ್ರೆಡಿ ಪರೀಕ್ಷೆ ಒಳಪಡಿಸ್ಯಾರ ಪೊಲೀಸರು. ಹೌದ್ರಿ ಆಕೆ ಆ ಹುಡುಗಿಯನ್ನ ಆಲ್ರೆಡಿ ಪರೀಕ್ಷೆ ಒಳಪಡಿಸೇನ ಕೇಸ್ ದಾಖಲು ಮಾಡ್ಕೊಂಡಾರ. ಮತ್ತು ಒಂದು ವೇಳೆ ಆತರ ಪರೀಕ್ಷೆ ಒಳಪಡಿಸಿದ್ದ ಆಗಿದ್ರ ಖಂಡಿತ ಅದೇನೋ ಒಂದು ಘಟನೆ ನಡೆದಾಗ ಪೊಲೀಸರು ಮಾಡ್ಕೊಂಡಿರ್ತಾರ. ಹಂಗ ಸುಮ್ನೆ ಈ ಪೋಕ್ಸೋ ಅಂತ ಆಕ್ಟ್ಗಳು ಸುಮ್ನೆ ಹಾಕಕ್ ಬರಂಗಿಲ್ಲ ಯಾರ ಮ್ಯಾಗನು. ಅದಕ್ಕ ಈ ತರ ಎಲ್ಲಿ ಇದು ಇದು ಆ ತರ ಎಲ್ಲಿ ಅತಿರೇಕಕ್ಕೆ ಹೊಂಟೈತೇನೋ. ಇವರೆಲ್ಲ ಸಮಾಜ ಇವ್ರಿಗೆ ಏನು ಇವ್ರ ಅಭಿಮಾನಿಗಳು ಇರ್ತಾರ, ಇವ್ರಿಗೆ ದುಡ್ಡು ಅದ್ರ ಜೊತೆಗೆ ಒಂದು ಹೆಸರ ಎಲ್ಲವನ್ನ ಕೊಟ್ಟ ಬಳಕ ಈ ರೀತಿ ಯಾಕೆ ಕಲಾವಿದರು ಹೆಜ್ಜೆ ತಪ್ತಾರಂತ್ರಿ? ಮಾಡಬಾರ್ದಿಲ್ಲ ಇಂಥವೆಲ್ಲ. ತಮಗ ಆತ್ಮೀಯ ಆಗಿದ್ರು ಅವರು. ಅಲ್ಲ ನನ್ ಕೆಲಸ ಐತ್ರಿ, ಮಾಡ್ಕೊಂಡ್ ಬಂದ್ಬಿಡ್ಬೇಕಲ್ರಿ. ಹಾಡ್ಕೊಂಡ್ ಬಂದ್ಬಿಡ್ಬೇಕು. ಸುಮ್ಮನೆ ಯಾಕೆ ಅವ್ರದ್ದು ಕದ್ದಿಕ್ಕಿದ್ರಿ. ಅಲ್ಲಿ ಜಾಗನೂರ್ ಅಂತ ಹೇಳಿ ಚಿಕ್ಕೋಡಿ ತಾಲೂಕು ಜಾಗನೂರು ಒಳಗ ಅದೇನೋ ಒಂದು ಆರ್ಕೆಸ್ಟ್ರಾ ಇತ್ತತ್ರಿ ಅಲ್ಲಿ. ಅಲ್ಲಿ ನಾನು ಆಗಲೇ ನ್ಯೂಸ್ ಗೊತ್ತ್ರಿ. ತಾವಟ ಪ್ರತಿಕ್ರಿಯೆ ಕೊಡ್ರಿ. ಏನ ಸಮಾಜಕ್ಕೆ ಒಂದು ಮೆಸೇಜ್ ಕೊಡ್ರಿ. ಯಾಕಂದ್ರೆ ಎಲ್ಲಾ ಕಲಾವಿದ್ರ ಬಗ್ಗೆ ಜನ ತಪ್ಪು ತಿಳ್ಕೊಬಾರ್ದು. ಏನಂತ ಕೊಡ್ಬೇಕು ಹೇಳ್ರಿ? ಏನ್ ನಿಮ್ಗೆ ಅನಿಸಿಕೆ ಏನ್ ಅನ್ಸತಿ? ಯಾವ ಮಾಡಿದ್ ಸರಿನೋ ತಪ್ಪು, ಅಥವಾ ಕಲಾವಿದ್ರಿಗೆ ಏನ್ ಕಿವಿ ಮಾತು ಹೇಳ್ತೀರಿ ನೀವು? ನಿಮ್ಕಿಂತ ಸಣ್ಣವ್ರದಾರ ಬಹಳಷ್ಟು ಜನ ನಿಮ್ ಫಾಲೋ ಮಾಡ್ತಾರ. ಸಮಾಜದವ್ರು ತಪ್ಪು ತಿಳ್ಕೊತೈತಿ ಸಮಾಜ. ಈಗ ಪೊಲೀಸರು ತನಿಖೆ ಮಾಡ್ತಾರಲ್ರಿ, ತನಿಖೆ ಮಾಡ್ಯಾನ ಗೊತ್ತಾಕತಿಲ್ಲ. ಪಾಪ ಮಾಡ್ಯಾನೋ ಏನ್ ಮಾಡ್ಯಾನ ಬಿಟ್ಟ. ಈಗ ಆರೋಪ ಅಂತೂ ಬಂದೈತ್ರಿ. ಆಮೇಲೆ ಈಗ ಯುವ ಕಲಾವಿದ್ರಿಗೆ ಏನ್ ಹೇಳ್ತಿರ್ತಾವ, ಏನ್ ಹೇಳಕ್ ಬಯಸ್ತೀರಿ? ಯುವ ಕಲಾವಿದ್ರ ಏನೈತಿ, ಸಾಕಷ್ಟು ಜನ